ಇವತ್ತು ಮಲ್ನಾಯಕನಹಳ್ಳಿ VSSN ಸಂಘದ ಒಂದು 2ನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು. ಇವತ್ತಿನ ದಿನ ಈ 2ನೇ ಅವಧಿಗೆ ನಮ್ಮ ಅಧ್ಯಕ್ಷರಾಗಿ ಗುರುಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಶುಭಾಶಯ ಹೇಳ್ತಾ, ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಶೆಟ್ಕಲ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಶುಭಾಶಯ ಹೇಳ್ತಾ, ಎಲ್ಲ ಸಂಘದ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು, ಇದಕ್ಕೆ ಸಹಕರಿಸಿದಂತ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಮುಖಂಡರು, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಇನಾನಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಆಗೋಕೆ ಶ್ರಮ ಪಟ್ಟಂತ ಎಲ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸೇವಾ ಸಹಕಾರ ಸಂಘವನ್ನು ಒಳ್ಳೆ ಅಭಿವೃದ್ಧಿ ರೀತಿಯಲ್ಲಿ ಕೊಂಡೊಯ್ಯಬೇಕು, ರೈತರಿಗೆ ಸೇರಬೇಕಾಗಿದ್ದಂತ ಸವಲತ್ತುಗಳು ಸೇರಿಸಬೇಕು ಅಂತ ಇವರಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಮುಖಂಡರ ಜೊತೆ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಸೇರಿ ಮಾತಾಡೋಕೆ ಅವಕಾಶ ಕೊಡ್ತೀನಿ. ಹೊಂದಿಸಿ ಮತ್ತೊಮ್ಮೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಶುಭವಾಗಲಿ ಅಂತ ಈ ಸಮಯದಲ್ಲಿ ನಿರ್ವಹಿಸ್ತೀನಿ. ಮಲ್ನಾಯಕನಹಳ್ಳಿ ವಿವಿಧ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿರ್ತಾರೆ. ಎಲ್ಲ ಮುಳಬಾಗಿಲು ತಾಲೂಕಿನ ಎಲ್ಲ ಮುಖಂಡರಿಗೂ ಹಾಗೂ ಈ ಸಂಘದ ನಿರ್ದೇಶಕರಿಗೂ ಹಾಗೂ ಎಲ್ಲ ಈ ಗ್ರಾಮ ಪಂಚಾಯತಿ ಮುಖಂಡರಿಗೂ ಮೊದಲಿಗೆ ಎಲ್ಲರಿಗೂ ವಂದಿಸುತ್ತಿದ್ದೇನೆ. ಎಲ್ಲರೂ ನನಗೆ ಸಹಕಾರ ಮಾಡಿ ಈ 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನನ್ನ ಉಪಾಧ್ಯಕ್ಷರಾದ ಶ್ರೀನಿವಾಸ ಅಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಈ ಸಂಘಕ್ಕೆ ಯಾವ ರೀತಿ ಎಲ್ಲ ಬಡ ಜನರಿಗೆ ಏನು ಸಹಕಾರ ನೀಡಬೇಕು, ಎಲ್ಲಾ ರೀತಿಯಲ್ಲೂ ನಾನು ನನ್ನ ಅವಧಿಯಲ್ಲಿ ಪ್ರಯತ್ನ ಮಾಡಿ ಅವರ ವಿಶ್ವಾಸವನ್ನು ಗಳಿಸುತ್ತೇನೆ ಎಂದು ಎಲ್ಲರಿಗೂ ತಿಳಿಸುತ್ತಿದ್ದೇನೆ. ಓಕೆ, ಧನ್ಯವಾದಗಳು. ಅದೇ ರೀತಿ ಈ 2ನೇ ಅವಧಿ ಅಧ್ಯಕ್ಷ ಆಯ್ಕೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಇದಕ್ಕೆ ಮುಂದಾಳತ್ವ ವಹಿಸಿ, ನಮ್ಮ ರಾಜೇಂದ್ರ ಅಣ್ಣವರು, ಹಾಗೆ ಗುಜ್ನಳ್ಳಿ ಮಂಜಣ್ಣವರು, ಹಾಗೆ ಸರ್ವಜ್ಞಣ್ಣವರು, ಹಾಗೂ ಎಲ್ಲ ಶಿವರಾಜ್ ಅಣ್ಣು, ಹಾಗೂ ಎಲ್ಲ ಮುಖಂಡರು, ಹಾಗೂ ಹಳೆಯ ಅಧ್ಯಕ್ಷರಾದಂತ ರಮೇಶ್ ಅಣ್ಣವರು, ಹಾಗೂ ಈ ಭಾಗದ ಮುಖಂಡರಾದಂತ ಸಣ್ಣೇಗೌಡಣ್ಣವರು, ಎಲ್ಲರೂ ನನಗೆ ವೆಂಕಟೇಶ್ ಅಣ್ಣವರು ಎಲ್ಲರೂ ಸಹಕಾರ ಮಾಡಿ ನನ್ನ ಅಧ್ಯಕ್ಷರಾಗಿ ಮಾಡಿರ್ತಾರೆ. ಅವ್ರನ್ನ ನಂಬಿಕೆಯನ್ನು ಉಳಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ.